3rd ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಂಪದೇನಹಳ್ಳಿ ಊರಿದೆ ಒಂದು. ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ, ಈ ಥರ ನಮಗೆ ಮಾಹಿತಿ ಬಂದಿದೆ. ಆ ಊರಲ್ಲಿ ನಾವು ಸ್ಪಾಟ್ಗೆ ಹೋದಾಗ ನಮಗೆ ಗೊತ್ತಾಗಿದೆ ಕಿ ಒಬ್ಬರು ವೀರಣ್ಣರವ್ರದ್ದು ತೋಟ ಇದೆ. ಆ ತೋಟದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಗೆ ಕೈ ಕಾಲ ಮೇಲೆ ಕಟ್ಟಿ ಹಾಕಿ ಮತ್ತು ಇದು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ, ಆ ಬಾಡಿಗೆ ಬಾವಿಯಲ್ಲಿ ಈ ಥರ ಡ್ರೌನ್ ಮಾಡಿದ್ದಾರೆ, ಈ ಥರ ಮಾಹಿತಿ ಬಂದಿದೆ. ಆ ಬಾಡಿ ಡಿಕಂಪೋಸ್ ಆದಮೇಲೆ ಮೇಲ್ಗಡೆ ಬಂದಿದೆ. ಇದು ಚೆನ್ನಾಗಿ ಗೊತ್ತಾಗಿದೆ. ಈ ಥರ ಪೊಲೀಸ್ಗೆ ಮಾಹಿತಿ ಬಂದಿದೆ. ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಆ ಟೈಮ್ಗೆ ನಮಗೆ ಈ ಥರ ಗೊತ್ತಾಗಿದೆ ಕಿ ಯಾರು ಉದ್ದೇಶಪೂರ್ವಕವಾಗಿ ಮರ್ಡರ್ ಮಾಡಿ ಆ ಪರ್ಸನ್ಗೆ ಈ ಥರ ಕಟ್ಟಿ ಹಾಕಿ, ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರ ಅವ್ರದ್ದು ಬಾಡಿ. ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ಐಡೆಂಟಿಫೈಡ್ ಬಾಡಿ ಇತ್ತು. ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು, ವಿಕ್ಟಿಮ್ಗೆ ಐಡೆಂಟಿಫೈ ಮಾಡಬೇಕು. ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ. ಸೊ ನಮಗೆ ಗೊತ್ತಾಗಿದೆ ಕಿ ಇವ್ರದ್ದು ಪತ್ತೆ ಆಗಿದೆ. ಬಾಡಿ ಯಾರ್ದು ಇದೆ, ಒಬ್ಬರು ರಾಮನ್ಜಿ, ಅವರು ಅರೌಂಡ್ 30 ಇಯರ್ಸ್ ಏಜ್ ಇದೆ ಅವ್ರದ್ದು. ಅವರು MSc ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ, ಅಗ್ರಿಕಲ್ಚರ್ MSc ಓದಿದ್ದಾರೆ. ಮತ್ತು ಏನು ನಿವೇದಾ ಕಾಲೇಜ್, ನಿವೇದಾ ಇನ್ಸ್ಟಿಟ್ಯೂಟ್ ಯಲಹಂಕದಲ್ಲಿ ಕೆಲಸ ಮಾಡ್ತಾ ಇತ್ತು. ಬಟ್ ಸುಮಾರು 10 ದಿನದಿಂದ ಅಥವಾ 1 ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದುಬಿಟ್ಟಿದ್ದಾರೆ. ಕಿ ಏನಾದರೂ ಲಂಡನ್ಗೆ ಹೋಗ್ತೀನಿ, ಜಾಬ್ ವಗೇರ ಸಿಗುತ್ತೆ ಲಂಡನಲ್ಲಿ, ಈ ಥರ ಏನಾದರೂ ಅವ್ರದ್ದು ಪ್ರೋಸೆಸ್ ನಡ್ತಾ ಇದೆ. ಈ ಥರ ಅವ್ರದ್ದು ಫ್ರೆಂಡ್ಸ್ ವಗೇರ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು. ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗೇರ ಕೇಳಿದ್ದೀವಿ. ನಮಗೆ ಗೊತ್ತಾಗಿದೆ ಕಿ ಒಬ್ಬರು ಸುಧಾಕರ್ ಇದ್ದಾರೆ. ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ 19ನೇ ತಾರೀಕಿಗೆ ರಾತ್ರಿ. ಆ ದಿನ ಅವ್ರ ಜೊತೆಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಪರಿಚಯ ಇದೆ. ಅವರು ಏನಾದರೂ ನಿಮಗೆ ಲಂಡನಲ್ಲಿ ಜಾಬ್ ಸಿಗುತ್ತೆ, ನಿಮಗೆ ಸಹಾಯ ಮಾಡ್ತೀನಿ, ಅವರಿಂದ ದುಡ್ಡು ವಗೇರ ಕೂಡ ತೊಗೊಂಡಿದ್ದಾರೆ, ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ. ಮತ್ತು ಊರಲ್ಲಿ ಇವರು ಸುಧಾಕರ್ ಒಂದು ಥಾರ್ ವೆಹಿಕಲಲ್ಲಿ ಬಂದಿದ್ದಾರೆ. ಇವರಿಗೆ ಕರ್ಕೊಂಡು ಹೋಗಿದ್ದಾರೆ. ಸಾಮಾನು ವಗೇರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ. ಕಿ ಲಂಡನ್ಗೆ ಹೋಗ್ತಾ ಇದ್ದೀನಿ, ವೀಸಾ ವಗೇರ ಅಪ್ರೂವ್ ಆಗಿದೆ, ಟಿಕೆಟ್ ಇದೆಯಾ, ಲಂಡನ್ಗೆ ಹೋಗ್ತಾ ಇದ್ದೀನಿ, ಈ ಥರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಮನೆಯದವ್ರಿಗೆ ಕೂಡ 3-4 ದಿನದಿಂದ ಏನೂ ಮಾಹಿತಿ ಇಲ್ಲ ಕಿ ಯಾವ ದಿನಾಗೆ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಈ ಹುಡುಗ, ಈ ಥರ ಅವರು ನಮಗೆ ತಿಳಿಸಿದ್ದಾರೆ. ಸೊ ಅವ್ರದ್ದು ಇನ್ಫಾರ್ಮೇಷನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರಿದ್ದೀರ ಸುಧಾಕರ್, ಅವ್ರಿಗೆ ನಾವು ಕರ್ಕೊಂಡು ಬಂದಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಇಂಟರೋಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕಿ ಹೌದು ಸರ್, ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು. ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ, ಲಂಡನಲ್ಲಿ ಸಹಾಯ ಮಾಡ್ತೀನಿ, ಅವರಿಂದ ದುಡ್ಡು ತಗೊಂಡಿದ್ದೀನಿ. ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು, ನಮ್ಮ ವಿಕ್ಟಿಮ್ ಯಾರು ಇದ್ದೀರಾ ರಮನ್ಜಿ, ಅವ್ರಿಗೆ ಏನಾದರೂ ಡೌಟ್ ಬಂತು ಕಿ ಎಷ್ಟು ದಿನ ಆಗಿದೆ ಇನ್ನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿಲ್ಲ, ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ. ಮತ್ತು ಸುಮಾರು ದಿನದಿಂದ ಅವರಿಗೆ ಕ್ವಶನ್ ಮಾಡ್ತಾ ಇತ್ತು. ಅಂದರೆ ಇವರಿಗೆ ಡೌಟ್ ಬಂತು ಕಿ ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ, ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕಾರಣ ಬಗ್ಗೆ ಸುಮಾರು ದಿನದ ಅವ್ರಿಗೆ ಕ್ವಶನ್ ಮಾಡ್ತಾ ಇತ್ತು. ಸೊ ಈ ಕಾರಣ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ, ಇವರಿಗೆ ಸಾಯಿಸಬೇಕು. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಕಿ ನಿಮ್ಮದು ಟಿಕೆಟ್ ಬುಕ್ ಆಗಿದೆ, ಬನ್ನಿ ಹೋಗೋಣ, ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ, ಈ ಥರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಮನೆಯದವ್ರಿಗೆ ಕೂಡ ಅದೇ ಹೇಳಿದ್ದಾರೆ. ಸೊ 19th ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ದಿನ ಯಾವುದು ಲಾಡ್ಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಲಾಡ್ಜ್ ಆದಮೇಲೆ ಫಸ್ಟ್ ಎಣ್ಣೆ ವಗೇರ ಸೇವನೆ ಮಾಡೋಣ, ಆಲ್ಕೋಹಾಲ್ ವಗೇರ ಕನ್ಸ್ಯೂಮ್ ಮಾಡೋಣ, ಈ ಥರ ಅವ್ರಿಗೆ ಫಸಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ, ಎಣ್ಣೆ ಸೇವನೆ ಮಾಡಿದ್ದಾರೆ. ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಸ್ಮಾದರಿಂಗ್ ಮಾಡಿ ಅವ್ರಿಗೆ ಸಾಯಿಸಿದ್ದಾರೆ. ಗಾಡಿಯಲ್ಲಿ ಅವ್ರದ್ದು ಡೆತ್ ಆಯಿತು. ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕೆಂಪದೇನಹಳ್ಳಿ ಎಲ್ಲಿ ತೋಟ ಅಲ್ಲಿ ಒಂದು ಬಾವಿ ಇದೆ, ಇಲ್ಲಿ ಸೇರಿಸ್ಬೇಕು ಮೊದಲಿಂದ. ಅಂದರೆ ಸುಮಾರು ದಿನದಿಂದ ಅವರು ಪ್ಲ್ಯಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ. ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಕಲ್ಲು ಸಿಕ್ಕಿದೆ, ದೊಡ್ಡದು ಗ್ರೆನೈಟ್ ಕಲ್ಲು, ಪಿಲ್ಲರ್ ಥರ, ಪೋಲ್ ಥರ ಒಂದು ಸಿಕ್ಕಿದೆ.
ಆ ಪೋಲ್ಗೆ ಅವರು ಮೂರು ಪಾರ್ಟ್ ಮಾಡಿದ್ದಾರೆ, ಮೂರು ತುಕಡಿ ಮಾಡಿದ್ದಾರೆ. ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ತಗೊಂಡ್ ಬಂದಿದ್ದಾರೆ. ಮೊದಲಿಂದ ಎಲ್ಲ ಪ್ಲಾನಿಂಗ್ ಇತ್ತು, ಅವರ ಹತ್ರ ರೋಪ್ ವಗೇರ ಕೂಡ ಇತ್ತು ಗಾಡಿಯಲ್ಲಿ. ಸೊ ಈ ಪೋಲ್ಗೆ ಮೂರು ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದು ಬಾಡಿಯಲ್ಲಿ, ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವರಿಗೆ ಅಲ್ಲಿ ಕೆಂಪೇನಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಅವರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಹೋಗಿ ಇವರ ಹತ್ರ ಏನು ಲಗೇಜ್ ವಗೇರ ಇತ್ತು, ಮೊಬೈಲ್, ಪಾಸ್ಪೋರ್ಟ್ ಮತ್ತು ಇವರದ್ದು ಡಾಕ್ಯುಮೆಂಟ್ಸ್, ಬಟ್ಟೆ ವಗೇರ ಒಂದು ಲಗೇಜ್ ಬ್ಯಾಗಲ್ಲಿ ಇತ್ತು. ಅದನ್ನು ಎಲ್ಲ ತಗೊಂಡು ಹೋಗಿ ಒಂದು ಪೆಟ್ರೋಲ್ ಬಂಕಿಂದ ಒಂದು ಬೋತಲಲ್ಲಿ 1 ಲೀಟರ್ ಪೆಟ್ರೋಲ್ ತಗೊಂಡು ಹೋಗಿ ತಲ್ಗವಾರ ಹತ್ರದಿಂದ ಒಂದು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ತಗೊಂಡು ಹೋಗಿ ಸುಟ್ಟು ಹಾಕಿದ್ದಾರೆ ಎಲ್ಲ ಐಟಮ್ಸ್ ಅವರದು, ಲಗೇಜ್ ಮತ್ತು ಮೊಬೈಲ್ ವಗೇರ, ಪಾಸ್ಪೋರ್ಟ್ ವಗೇರ ಎಲ್ಲ ಸುಟ್ಟು ಹಾಕಿದ್ದಾರೆ. ಆ ಜಾಗ ಕೂಡ ನಮಗೆ ಐಡೆಂಟಿಫೈ ಆಗಿದೆ ಯಾವ ಜಾಗ ಮಾಡಿದ್ದಾರೆ. ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ. ಸೊ ಈ ಥರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಇನ್ನೊಬ್ರು ಮಂಜುನಾಥ್ ಮತ್ತು ಇನ್ನೊಬ್ರು ಮನೋಜ್, ಈ 3 ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮಲ್ಲಿ. ಯಾವುದನ್ನ ಈ ಕ್ರೈಮ್ ಆಗಿದೆ ಅದನ್ನು ಎಲ್ಲರೂ ಈ 3 ಜನ ಮೊದಲಿಂದ ಪ್ಲ್ಯಾನಿಂಗ್ ಮಾಡಿ ಅವರಿಗೆ ಥಾರ್ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಸ್ಮೋದರಿಂಗ್ ಮಾಡಿ ಆಮೇಲೆ ಈ ಥರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ. ಎಲ್ಲ 3 ಜನಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಮಾಜರ್ಸ್ ವಗೇರ ನಡ್ತಾ ಇದೆ. ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ.